ನಮ್ಮೂರ ಗಣೇಶ.
रे माझा लाल बागचा राजा ಗಣೇಶ ಉತ್ಸವದ ಅಂಗವಾಗಿ ನಮ್ಮ ಬಡಾವಣೆಯಲ್ಲಿ ಮಕ್ಕಳಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲವಾರು ವಿದ್ಯಾರ್ಥಿಗಳು ತಮ್ಮದೇ ಆದ ಒಂದು ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಆ ವಿದ್ಯಾರ್ಥಿಗಳನ್ನ ಇವತ್ತು ನಾವು ಈ ವೇದಿಕೆ ಮೇಲೆ ಕರೆಸಿ ಬಹುಮಾನವನ್ನ ವಿತರಣೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಮೊದಲನೇದಾಗಿ ಕಪ್ಪೆ ಆಟ ಏರ್ಪಡಿಸಿದ್ದು ಅದರಲ್ಲಿ ಬಸವರಾಜ್ ನಿರ್ಗುಡಿ ಇವರು ಪ್ರಥಮ ಸ್ಥಾನವನ್ನು ಪಡೆದು ವಿಜಯಶಾಲಿಗಳಾಗಿದ್ದಾರೆ. ದೇವ ಶ್ರೀ ಗಣೇಶ 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 ದೇವ ಶ್ರೀ गणेश देव श्री गणेश। ज्वाला सी चलती है आंखों में जिसके भी दिल में तेरा नाम है, परवाही क्या उसका आरंभ कैसा है और कैसा परिणाम है। धरती अंबर सितारे उसकी नजरें उतारे, डर भी उससे डरा रे जिसकी रखवाली यारे, करता साया तेरा देवा श्री गणेश 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 देवा श्री गणेश। ಇಂಥ ಒಂದು ಗಜಾನನ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾಟಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ. ನಾವು ಹಳ್ಳಿಗಳಲ್ಲಿಯೂ ಕೂಡ ನೋಡ್ತಾ ಇದ್ವಿ ಹಿಂದೆ ನಾಟಕಗಳು ಬಹಳ ಖುಷಿಯಿಂದ ನಾಟಕ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಪಟ್ಟಣಗಳಲ್ಲಿ ನಾವೆಲ್ಲೂ ಕೂಡ ನೋಡ್ತಾ ಇಲ್ಲ. ಯಾಕಂತಂದ್ರೆ ಇವತ್ತು ಪಟ್ಟಣಗಳಲ್ಲಿ ಬರೀ ಏನು ಪಿಕ್ಚರ್ಗಳು, ಟಿವಿಗಳು, ಧಾರಾವಾಹಿಗಳು ಬರೀ ಇದಕ್ಕೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಇವತ್ತು ತಾಯಂದರಾಗಿರ್ಬೋದು, ಯುವಕರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ನಾವು ಮಾರೋಗಿದ್ದೀವಿ. ಹಿಂದಿನ ದಿನಗಳಲ್ಲಿ ನಾಟಕಗಳು ಅಂತಂದ್ರೆ ಎಲ್ಲ ಹಳ್ಳಿಗಳಿಂದ ಬಂದು ಸೇರ್ತಾ ಇದ್ರು. ಆ ಹಳ್ಳಿಗಳಲ್ಲಿ ಏನು ನಾಟಕ ಕಾರ್ಯಕ್ರಮ ಇರ್ತಾ ಇದ್ವು, ಅಂತಲ್ಲಿ ಒಳ್ಳೆ ಕಾರ್ಯಕ್ರಮ ಅಂದ್ರೆ ಒಳ್ಳೊಳ್ಳೆ ವಿಚಾರಗಳು ಕೂಡ ನಡೆದು ಹೋಗ್ತಾ ಇದ್ವು. ಎಷ್ಟೋ ನೆಂಟಸ್ಥಾನಗಳು ಆಗ್ತಾ ಇದ್ವು. ಅದೇ ರೀತಿಯಾಗಿ ಬೀಗ್ದನಗಳು ಸಾಕಷ್ಟು ಆಗ್ತಾ ಇದ್ವು. ಆ ಒಂದು ಕಾರ್ಯಕ್ರಮ ನೋಡಿ ಎಷ್ಟೋ ಮನಸ್ಸುಗಳು ಪರಿವರ್ತನೆ ಆಗಿ ಸಮಾಜ ಸುಧಾರಣೆ ಆಗ್ತಕ್ಕಂಥ ಕೆಲಸಗಳು ಕೂಡ ನಡೀತಾ ಇದ್ವು ಆಗಿನ ಕಾಲದಲ್ಲಿ. ಅದಕ್ಕಾಗಿ ಇವತ್ತೇನು ಈ ಒಂದು ಗಜಾನನ ಮಹೋತ್ಸವದ ಅಂಗವಾಗಿ ಈ ಒಂದು ನಾಟಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೆ ನಾನು ಅನಂತ ಶರಣಾರ್ಥಿಗಳು, ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಡೀ ದೇಶಾದ್ಯಂತ ನಾವೆಲ್ಲರೂ ಕೂಡ ಗಜಾನನ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಗಜಾನನ ಉತ್ಸವ ಅಂತಂದ್ರೆ ವಿಘ್ನ ನಿವಾರಕ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಈ ಗಜಾನನಿಗೆ ನೆನೆಸಿ ನಾವು ಮುಂದಿನ ಒಳ್ಳೆ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಅದಲ್ಲದೆ ಕೂಡ ಇದು ಸ್ಥಾಪನೆಯಾಗಿದ್ದು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಯಾವ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ನಿಟ್ಟಿನಲ್ಲಿ ಒಂದು ಸಂಘಟನೆ ಮಾಡುವ ಉದ್ದೇಶ ಇಟ್ಟುಕೊಂಡು ಗಜಾನನ ಮಹೋತ್ಸವ, ಗಜಾನನ ಹಬ್ಬವನ್ನು ಮಾಡಲಾಗಿತ್ತು. ಅಂದ್ರೆ ಇದರ ಅರ್ಥ ಇದು ಬರೀ ಹಬ್ಬ ಅಲ್ಲ, ಇದು ಭಾರತೀಯರ ಭಾವೈಕ್ಯತೆಯ ಹಬ್ಬ ಅಂತೇಳಿ ನಾವು ಕರೆಯಲೇಬೇಕಾಗುತ್ತೆ. ಯಾಕಂತಂದ್ರೆ ಇದರಲ್ಲಿ ನಾವು ಇವತ್ತು ಈಗ ದೀಪಾವಳಿ ಮಾಡ್ತೀವಿ, ಬೆಳಕಿನ ಹಬ್ಬ ಅಂತ ಹೇಳಿ ನಾವು ಹೇಳ್ತೀವಿ. ಇವತ್ತು ರಂಜಾನ್ ಅಂತ ಹೇಳಿ ಮಾಡ್ತಾರೆ, ಅಂದ್ರೆ ಸಹೋದರತ್ವದ ಒಂದು ಇದನ್ನ ತೋರಿಸುತ್ತೆ. ಅದರಲ್ಲಿ ಇವತ್ತು ರಾಖಿ ಹಬ್ಬ ಮಾಡ್ತೀವಿ, ಅಣ್ಣ ತಂಗಿ ಹಬ್ಬ ಅಂತ ಹೇಳಿ ಮಾಡ್ತೀವಿ. ಆದರೆ ಗಜಾನನ ಮಹೋತ್ಸವದಲ್ಲಿ ಪ್ರತಿಯೊಬ್ಬ ಭಾರತೀಯರು ಕೂಡ ಒಂದು ಭಾವೈಕ್ಯತೆಯಿಂದ ನಾವು ಆಚರಣೆ ಮಾಡ್ತಾ ಇರ್ತೀವಿ. ಅಂದ್ರೆ ಇದು ಪ್ರತಿಯೊಬ್ಬರಿಗೂ ಕೂಡ, ದೇಶದಲ್ಲಿ ವಾಸಿಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಂಬಂಧಿಸಿದಂತ ಹಬ್ಬ.
ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಯಿಸಿ ಸನ್ಮಾನ ಮಾಡಿದ್ದಕ್ಕಾಗಿ ಈ ಆಯೋಜಕರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಆಯೋಜಕರಿಗೆ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ನಾನು ಪೊಲೀಸ್ ಅಧಿಕಾರಿಯಾಗಿ ಈ ವ್ಯಾಪ್ತಿಯ ಪೊಲೀಸ್ ಅಧಿಕಾರಿಯಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಾನು ಕೇಳಲ್ಪಟ್ಟೆ ಪ್ರತಿ ಸಾರಿ ಗಣಪತಿ ಬಹಳ ಲೇಟ್ ಆಗಿ ಇಲ್ಲಿಂದ ವಿಸರ್ಜನೆ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ದೀನಿ. ದಯವಿಟ್ಟು ಈ ಸಾರಿ ಬೇಗ ವಿಸರ್ಜನೆ ಮೆರವಣಿಗೆ ಸ್ಟಾರ್ಟ್ ಮಾಡಿ ಬೇಗ ಮುಗಿಸ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ಮೆರವಣಿಗೆ ಹೋಗಬೇಕಾದ್ರೆ ಯಾವುದೇ ಅನಾಹುತಗಳಿಗೆ ಎಡೆ ಮಾಡಿಕೊಡದೆ, ಗಲಾಟೆ ಮಾಡಲಾರದೆ ಶಾಂತಿ ಮತ್ತು ಸೌಹಾರ್ದತೆಯಿಂದ ಮೆರವಣಿಗೆ ತೆಗೆದುಕೊಂಡು ಹೋಗಿ ಮುಗಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಅದಕ್ಕಾಗಿ ನನ್ನ ಯುವಕ ಮಿತ್ರರಲ್ಲಿ ವಿನಂತಿ ಏನಂದರೆ, ನಾಳೆ ಬಿಟ್ಟು ನಾಡ್ದು ದಿವಸ ನಮ್ಮ ಗಣಪತಿ ವಿಸರ್ಜನೆ ಇರುತ್ತದೆ. ತಾವು ಯುವಕರು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಯುವಕರಲ್ಲಿ ಒಂದು ಡಾಲ್ಬಿ ಹಚ್ಚುತ್ತೇವೆ, ನೀವು ಡ್ಯಾನ್ಸ್ ಮಾಡ್ರಿ, ಅದಕ್ಕೆ ಎಲ್ಲ ಸಹಕಾರದ PSI ಸಾಹೇಬ್ರದು. ಒಂದೇ ಒಂದು ವಿಷಯ ನಾನು ಹೇಳೋದೇನೆಂದ್ರೆ, ಅದರಲ್ಲಿ ನಮ್ಮ ಟೀಮಲ್ಲಿ ಒಂದು 10 ಹುಡುಗರು ಸಪರೇಟ್ ಆಗಿ ಯಾವುದೇ ಕಿರಿಕಿರಿ ಆಲಾರ್ದಂಗ ಒಂದು ಬದಿಗೆ ನಿಂತ್ಕೊಂಡು ತಾವು ಒಂದು ಲೈನ್ ಆಗಿ ಹೋಗಂಗೆ, ಯಾವುದೇ ಮೇನ್ ರೋಡಿಗೆ ಹೋದವರಿಗೆ ಬೈಕ್ಗಳು ಬರ್ತಾವ ಅವ್ರಿಗೆ ಹೋಗಲಿಕ್ಕೆ ಚಾನ್ಸ್ ಕೊಡಬೇಕು, ಮತ್ತು ದೊಡ್ಡ ದೊಡ್ಡ ಗಾಡಿ ಬರ್ತಾವ ಅವ್ರಿಗೆ ಹೋಗಲಿಕ್ಕೆ ಚಾನ್ಸ್ ಕೊಡಬೇಕು. ಆ ತರ ಒಂದು ಸಿಸ್ಟಮೆಟಿಕ್ ಮಾಡಿದರೆ ನಾವೇ ಒಂದು ತರ ಪೊಲೀಸ್ ಆಗಿ ಕೆಲಸ ಮಾಡಿದೆ ಒಂದು ನಮ್ಮ PSI ಸಾಹೇಬರಿಗೆ ಒಂದು ಕೆಲಸ ಸರಳ ಆಗುತ್ತೆ ಅಂತ ಇದು ನಾನು ಭಾವಿಸ್ತಾ ಇದ್ದೇನೆ. ಇವತ್ತಿನ ದಿನ ನಾವು ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದಾಗ ಒಗ್ಗಟ್ಟಿಗೆ ಜಯ ಎಂದೂ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ನಮ್ಮ ಯುವಕರು ಇದು ಸತತವಾಗಿ 3ನೇ ವರ್ಷ ಇದೇ ಜಾಗದಲ್ಲಿ ಗಣಪತಿ ಕೂರಿಸೋದು. ಇಡೀ GR ನಗರದ ಎಲ್ಲ ಮನೆಗೆ ಕೇಳಿದ್ರು ಈ ಯುವಕರ ಬಗ್ಗೆ ಒಂದೇ ಒಂದು ಕಾಂಪ್ಲೇಂಟ್ ಬಂದ್ರೆ ನಾನು ನನ್ನ ಜೀವನದಲ್ಲಿ ಈ ಗಲ್ಲಿಯಲ್ಲಿ ಮುಖನೇ ತೋರಿಸಲ್ಲ. ಯಾವತ್ತಾದರೂ ಯಾರ ಜೊತೆ ಜಗಳ, ಎಲ್ಲರೂ ಕೂತು ಕೆಟ್ಟ ಕೆಲಸ, ಇವತ್ತಿನ ತನಕ ಗಲ್ಲಿಯವರು ಯಾರೇ ಒಬ್ರು ಬಂದು ಹೇಳಿ ಇಷ್ಟು ಗಣಪತಿ ನಡೆಸ್ತಂದ್ರೆ ಗಲ್ಲಿ ಜನರಿಗೆ ಒಂದಿನೂ ತಕ್ಲೀಫ್ ಇಲ್ಲ, ನೀವು ಪಟ್ಟಿ ಇಷ್ಟೇ ಕೊಡಬೇಕು, ನಿಮ್ಮ ಹತ್ರ ಅದು ಕೊಡಬೇಕು ಅಂತ ಕೇಳಿಲ್ಲ. ಅಂತ ಯುವಕರಿಗೆ ನಾನು ಯಾವತ್ತೂ ತಮ್ಮ ಜೊತೆ ಇದ್ದೀನಿ, ತಮ್ಮ ಜೊತೆನೇ ಇರ್ತೀನಿ ಅಂತ ನಾನು ಎರಡು ಮಾತು ಹೇಳಿ ನಮಸ್ಕಾರ. ಆಗಮಿಸಿ ಜ್ಯೋತಿ ಬೆಳಗಿಸಿದ ಶ್ರೀ ವಾಹಿದ್ ಕೊತ್ವಾಲ್ ಸರ್ ಅವರಿಗೆ ನಮ್ಮ ವತಿಯಿಂದ ಹಾಗೂ ನಮ್ಮ ಯುವಕ ಸಂಘದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ನಾಟಕ ಉದ್ಘಾಟಿಸಿದ ಶ್ರೀ ಅರುಣ್ ಕುಮಾರ್ ಪಾಟೀಲ್ ಸರ್ ಇವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ನಮ್ಮ ಬಡಾವಣೆ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ಈ ಸಭೆಯ ಅಧ್ಯಕ್ಷರಾದ ಶ್ರೀ ಶರಣಬಸಪ್ಪ ಬಿ ಬಸ್ನೂರ್ ಸರ್ ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಹಾಗೂ ಬಡಾವಣೆ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ಶ್ರೀ ಪ್ರಮೋದ್ ತಿವಾರಿ ಇವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಹಾಗೂ ಬಡಾವಣೆ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ಶ್ರೀ ದೀಪಕ್ ಆರ್ ತಿವಾರಿ ಇವರಿಗೂ ಕೂಡ ಸಂಘದ ವತಿಯಿಂದ ಹಾಗೂ ನಮ್ಮ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ಶ್ರೀ ಬಸವರಾಜ್ ನಿಲೂರ್ ಅವರಿಗೂ ಕೂಡ ನಮ್ಮ ವತಿಯಿಂದ ಸಂಘದ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. नाम आया तेरा हे देवा श्री गणेश 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 देवा श्री गणेश. ಕುಳಿತು ನಾಟಕ ಬರೆದರೆ ಈ ನಾಟಕಕ್ಕೆ ಹೆಚ್ಚಿನ ಮೆರುಗು ಬರಬಹುದೆಂಬ ಬಯಕೆಯಿಂದ ಇಲ್ಲಿ ಕುಳಿತು ನಾನು ನಾಟಕ ಬರೆಯ ಹತ್ತಿದೆ. ಅಂದ ಹಾಗೆ ತಾವು ನಾನು ಇಲ್ಲಿಯವರ ಅಗರ್ಭ ಶ್ರೀಮಂತ ರಾಮನಗೌಡರ ಮಗಳು. ನನ್ನ ಹೆಸರು ಜಯಶ್ರೀ ಅಂತ. ಕೈಯಲ್ಲಿ ಕುಂಚೆ ಹಿಡಿದು ಕಲ್ಪನಾಲೋಕದಲ್ಲಿ ಸಂಚರಿಸುತ್ತಾ ನಾಟಕ ಬರುತ್ತಾರೆ ನಿಮ್ಮನ್ನು ಮಾತನಾಡಿಸಿ ನಿಮ್ಮ ಚಿತ್ರಹರಣ ಮಾಡ್ತಾಗಿ ನನ್ನನ್ನು ಕ್ಷಮಿಸಿಬಿಡಿ. ನಾನೊಂದು ಇಲ್ಲಿ ಶ್ರೀಮಂತರ ಮಗಳಾಗಿ ನಿಮ್ಮ ಬಾಯಿಂದ ಸೊಕ್ಕಿನ ಉತ್ತರ ಬಾರದೆ
ಸಾಹಿತಿಗಳಿಗೆ ಉದಾರ ಹೊಂದಿದ್ದು ಮಾತನಾಡಿಸಿದ್ದು ತಮ್ಮ ಗುಣ ಅದಷ್ಟು ವಿಶಾಲವಾಗಿದೆಯಲ್ಲ. ನನಗೂ ಸಂಗೀತ ಕಲಿಬೇಕಿದ್ರೆ ತುಂಬಾ ಅಭಿಲಾಷವಿದೆ. ಏನೋ ತಕ್ಕ ಮಟ್ಟಿಗೆ ಅಭ್ಯಾಸ ಮಾಡಿದ್ದೇನೆ. ನೋಡಮ್ಮ, ಸಂಗೀತ ಸಾಹಿತ್ಯ ಹೇಗೆ ಹೆಚ್ಚಾಗುವುದು ಹಾಗೆ ನಮ್ಮ ರಾಷ್ಟ್ರಕ್ಕೆ ಒಂದು ಹೆಮ್ಮೆ. ನೀವಿನ್ನು ಸಂಗೀತ ಅಭ್ಯಾಸ ಹೆಚ್ಚಿಗೆ ಮಾಡಿದ್ರೆ ಸರಿ. ಅಂದಾಗೆ ಕವಿಗಳ ನಿಮ್ಮ ಹೆಸರು? ಅದೇ ಕವಿಗಳು ಅಂತ ನನ್ನ ಹೆಸರು. ಊರು? ಶಿವಪುರ. ಯಾಕೆ ಅಲ್ಲಿ ಯಾರ್ದಾದ್ರು ಪರಿಚಯ ಇದೆಯೇ? ಎಲ್ಲಿ ಬಿಡಿ. ಈಗ ನೀವು ಬರೆದಿರುವ ನಾಟಕ ಯಾವುದು? ಮಾನವನು ಕೊಟ್ಟದ್ದು ಮನೆತನಕ, ದೇವರು ಕೊಟ್ಟದ್ದು ಕಡೆತನಕ್ಕೆಂಬ ನಾಟಕ ಬರೀ ಹತ್ತಿರಬೇಕು. ಅಂದ್ರೆ ಕೈಲಾಸ ಕಂಡ ಕೈಲಾಸ ಕಂಡ ಎಂಬ ನಾಟಕ ನಿಮ್ಮದೇ ಇವೇನು? ಅಲ್ಲ, ಅದು SM ಕಣಿವೆ ಅವರು ರಚಿಸಿದ ನಾಟಕ. ಯಾಕೆ ನಾಟಕ ನೋಡಿದ್ದೀರೇನು? ನೋಡಿದ್ದೀನಿ. ಇದೇ ಊರಿನ ಅಭಿಲಾಷಿದರು. ನಾಟಕ ತುಂಬಾ ಚೆನ್ನಾಗಿದೆ. ಈಗ ನೀವು ಬರೆದಿರುವ ನಾಟಕ ತುಂಬಾ ಮಾರ್ಮಿಕವಾಗಿರುವುದಲ್ವೇ? ಸಾಹಿತ್ಯ ರಂಗದಲ್ಲಿ ಒಳ್ಳೆಗದ್ದೆಯನ್ನು ಆರಿಸಿಕೊಂಡು ಕೈಯಲ್ಲಿ ಕುಂಚ ಹಿಡಿದು ಕೊಂಚ ಹರಣ ಮಾಡದೆ ನಾನು ಬರೆಯುತ್ತಿರುವಂತ ಈ ನಾಟಕ ಮಾರ್ಮಿಕವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಕವಿಗಳೇ, ಉದಾಹರಣೆಗಾಗಿ ನೀವೊಂದು ಮಾತು ಕೇಳಿ. ಹೆಣ್ಣು ಧರ್ಮ ದೇವತೆ, ಹೆಣ್ಣು ಬಾಳಿನ ಕಣ್ಣು, ಹೆಣ್ಣು ಗ್ರಹ ಲಕ್ಷ್ಮಿ ಅಂತ ವರ್ಣನೆ ಮಾಡಿ ಬರೆದು ಕೊನೆಗೆ ಹೆಣ್ಣು ಬಾಳಿನ ಹುಣ್ಣು ಅಂತ ಕೆಳಗೆ ಬರೀತಿರಲ್ಲ, ಇದು ಯಾಕೆ? ನೋಡಮ್ಮ, ಹೆಣ್ಣು ಹೆಣ್ಣಾಗಿ ಬಾಳಿ ಕಷ್ಟ ಕಾರ್ಪಣ್ಯಗಳಲ್ಲಿ ಮೆಟ್ಟಿ ಅಂದರ ಮಾತಿಗೆ ಮನಗೊಡದೆ ಮತ್ತು ಆಜ್ಞೆಗನುಸರಿಸಿ ಅತ್ತೆ ಮಾವೊಂದನ್ನು ಪೂಜ್ಯ ಭಾವನೆಯಿಂದ ಕಾಣುವ ಹೆಣ್ಣು ಧರ್ಮ ದೇವತೆ ಗೃಹಲಕ್ಷ್ಮಿ. ಆದರೆ ಚಿತ್ತ ಚಾಂಚಲ್ಯದ ಹೆಣ್ಣು ಅನ್ನರ ಮಾತಿಗೆ ಮನ್ನಣೆ ಕೊಟ್ಟು ಪತಿ ಆಜ್ಞೆಯನ್ನೇ ಕಡೆಗಣಿಸಿ ಅತ್ತೆ ಮಾವಂದರನ್ನು ಕಾಲ್ಗಸವಾಗಿ ಕಂಡು ತನ್ನ ಹರಿಯದ ಹಿರಿಮೇಲೆ ತನ್ನ ಬಾಳನ ರಸತಾಳಕ್ಕೆ ಮಾರುವ ಹೆಣ್ಣು ಬಾಳಿನ ಹುಣ್ಣು. ಆ ಹೆಣ್ಣು ಕುಟಿಲಿ ಸೋಳೆ ಅಂತ ಕೆಳಗೆ ಬರೆದಿರಲ್ಲ, ಇದು ಯಾಕೆ? ನೋಡಿ, ನಿಮ್ಮ ಮಾತನ್ನು ತೂಗಿ ನೋಡಿದರೆ ಇದರಲ್ಲಿ ಯಾವುದೂ ತಪ್ಪಿಲ್ಲ. ತಂದೆ ತಾಯಿಗಳು ತಮ್ಮ ಕರ್ತವ್ಯದ ಪಾಲನೆಗಾಗಿ ವರನನ್ನು ಹುಡುಕಲು ಈ ಸಮಾಜದಲ್ಲಿ ಸಂಚರಿಸುತ್ತಿರುವಾಗ ಬರದಿ ಬೀಸುವ ವರದಕ್ಷಿಣೆ ಗಾಳಿಗೆ ಸಿಲುಕಿ ಅನಿವಾರ್ಯವಾಗಿ ಮುದುಕನಿಗೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಬಹುದು. ಆಗ ಗಂಡನಾದವನು ಎಂಥವನು ಇರಲಿ, ಹೇಗೆ ಇರಲಿ, ಮನ್ನಣೆಗಿದೆ. ಮತ್ತು ಸ್ವರ್ಗ ಸೇರಿದ್ರು ಕೂಡ ಸ್ಥಾನವಿದೆ. ನಿಜ. ನೀವು ಈ ಗುಡಿಗೆ ಬಂದೋಗುವ ಜನರ ಕತ್ತಲ ಬಾಳ ಕಾರಣ ನಿಮ್ಗೆ ನಾಟಕ ಬರಲು ತುಂಬಾ ತೊಂದರೆ ಆಗ್ತಿರ್ಬೋದು. ನೀವು ನಮ್ಮನೆಗೆ ಬಂದ್ರೆ ನಿಮ್ಗೆ ಬೇಕಾದಷ್ಟು ಸಹಾಯ ಒದಗಿಸ್ಕೊಡ್ವಿ. ನೀವು ನಮ್ಮನೆಗೆ ಬರ್ತೀರಾ? ನೋಡಮ್ಮ, ನೀನು ಒದಗಿಸಿಕೊಡುವ ಸಹಾಯಕ್ಕೂ ತುಂಬಾ ವ್ಯತ್ಯಾಸವಿದೆ. ಏನೋ ಬಡ ಕವಿಗಳಂತ ಸಹಾಯ ಮಾಡಲು ಹೋದ್ರೆ ನಿಮ್ಮದಿಷ್ಟು ಅಂಬಾನಿ. ನನ್ನದು ಅಹಂಭಾವನವಲ್ಲ, ಉನ್ನತ ವಿಚಾರ. ನೋಡು ಜಯಶ್ರೀ, ನೀನು ನನಗೆ ಕೊಡುವ ಸುಖ ಕೇವಲ 3 ದಿವಸ ಹೋಗಲಾರದು. ನನಗೆ ಶಾಶ್ವತವಾಗಿ ಸುಖ ಸಂಪತ್ತು ಆ ದೇವರು ಕೊಡಬೇಕು. ಅಂತಿಗೆ ಬರಿಗೆ ಹತ್ತಿದ್ದೇನೆ. ಮಾನವನು ಕೊಟ್ಟದ್ದು ಮನೆತನಕ, ದೇವರು ಕೊಟ್ಟದ್ದು ಕಡೆತನಕ್ಕೆಂಬ ನಾಟಕ. ಮೇಲಾಗಿ ನಿನ್ನ ಮನೆಯಲ್ಲಿ ಬಂದು ಹಾಯಾಗಿ ಕುಳಿತುಕೊಳ್ಳಲಿಕ್ಕೆ ನಾನೊಬ್ಬನೇ ಇಲ್ಲ. ನನಗೂ ಹೆಂಡತಿ ಇದ್ದಾಳೆ, ಒಂದು ಮಗು ಕೂಡ ಇದೆ. ಅಮೆರಿಕದ ಸ್ತ್ರೀಯರಿಗೆ ಪತಿತರು ಪರ ಪುರುಷನಿಂದ ಹಾಯಾಗಿ ತಿರುಗಿ ಬಂದರು ಅವರು ಯಾವ ಬಂಧನವೂ ಇರುವುದಿಲ್ಲ. ಕವಿಗಳಾದ ನಿಮಗೆ ಅಮೆರಿಕ ಚರಿತ್ರೆ ಹೊಸದಲ್ಲ. ಹಾಗಾದ್ರೆ ನೀನು ಕೂಡ ನಮ್ಮ ಭಾರತವನ್ನು ಬಿಟ್ಟು ಅಮೆರಿಕ ಸೇರಬಹುದತ್ತಲ್ಲ. ಪರ ರಾಷ್ಟ್ರದ ಉದಾಹರಣೆಯನ್ನು ಕೊಟ್ಟು ಮಾತನಾಡುತ್ತಿರುವ ನೀನು ಅವರೇ ನಮ್ಮಲ್ಲಿ ಬಂದು ನಮ್ಮಲ್ಲಿ ಸಂಚರಿಸಿ ನಮ್ಮ ವೇಷಭೂಷಣೆಗಳಿಗೆ ಮಾರು ಹೋಗಿ ನಮ್ಮ ಸಂಸ್ಕೃತಿಯನ್ನು ತಮ್ಮಲ್ಲಿ ಅನ್ವಯಿಸುತ್ತಿದ್ದಾರೆ. ಅಂತಿಗೆ ಕಂಗೊಳಿಸುತ್ತಿದೆ ಪರ ರಾಷ್ಟ್ರದಲ್ಲಿ ನಮ್ಮ ಭಾರತದ ಸಂಸ್ಕೃತಿ. ಆಳವಾಗಿ ವಿಚಾರ ಮಾಡಿ ಸಿಗುವ ಸುಖ ಕೈ ಬಿಡಬೇಡಿ. ಅಂದರೆ ಆಗ್ಲೇ ಹೇಳಿದ್ನಲ್ಲ, ಮನಸ್ಸಿನ ಕರಳಿಗೆ ಮಾಂಗಲ್ಯ ಕಟ್ಟಿಸಿರುವ ಗೋಳನು. ನನ್ನ ತಂದೆಗೆ ನನ್ನ ಒಬ್ಬಳೇ ಮಗಳು. ಮದುವೆಯಾಗಿ 1 ವಾರವಾಯ್ತು. ಮೊದಲಿಗಿತ್ತಾಗ ಮನೆಗೆ ಹೋಗಿಲ್ಲ, ಮೊದಲ ರಾತ್ರಿ ಕಂಡಿಲ್ಲ. ನೀವು ಮನಸ್ಸು ಮಾಡಿದ್ರೆ ಆ ಸಂಬಂಧನ ಕಟ್ಟಿಕೊಂಡು ನಾನು ನಿಮ್ಮೊಂದಿಗೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ನಮ್ಮ ಶಿವಲಿಂಗೇಶ್ವರ, ನಮ್ಮ
ಮಲ್ಲಿಕಾರ್ಜುನ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದಂತಹ ನಮ್ಮ ತಂದೆ ಸ್ವರೂಪ ತಂದೆಯಾದಂತಹ ಬಸವರಾಜಣ್ಣ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಯುವಕರ ಕಾರ್ಯಕ್ರಮ ಮೆಚ್ಚಿ ಅವರು 2,100 ರೂಪಾಯಿ ಕಾಣಿಕೆ ರೂಪದಲ್ಲಿ ಯುವ ತರುಣ ಸಂಘಿಗೆ ಕೊಟ್ಟಿರ್ತಾರೆ. ಇದೇ ತರ ತಮಗೆ ಮಲ್ಲಿಕಾರ್ಜುನ ದೇವರು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥಿಸುತ್ತಾ ಅವರಿಗೆ ದೇವರು ಐಶ್ವರ್ಯ ಆರೋಗ್ಯ ಕೊಡಲಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಮ್ಮೂರ ಗಣೇಶ